ಇದು ಮದ್ದೂರು ವರದರಾಜ ಸ್ವಾಮಿ ದೇವಸ್ಥಾನ. ಇಲ್ಲಿ ಸ್ವಾಮಿಯವರು ಮಹಾವಿಷ್ಣು ವರವನ್ನು ಕೊಡೋದಲ್ಲಿ ರಾಜರು, ಅದರಿಂದ ಸ್ವಾಮಿನ ವರದರಾಜ ಅಂತೇಳಿ ಕರೀತಾರೆ. ಸ್ವಾಮಿಯಲ್ಲಿ ಪ್ರತಿಷ್ಠಾಪನೆಯಾಗಿ 1000 ವರ್ಷಗಳಾಗಿದೆ. ಹೊಯ್ಸಳದೊರೆ ವಿಷ್ಣುವರ್ಧನ ಮಹಾರಾಜ ಬಿಟ್ಟಿದೇವನವರು ತನ್ನ ತಾಯಿಗಾಗಿ ಸ್ವಾಮಿನಲ್ಲಿ ಪ್ರತಿಷ್ಠಾಪನೆಯಲ್ಲಿ ಮಾಡಿದ್ದಾರೆ. ಅವ್ರ ತಾಯಿಗೆ ಕಣ್ಣು ದೃಷ್ಟಿ ದೋಷ ಇರುತ್ತಂತೆ. ಗುರು ರಾಮಾನುಜಾಚಾರ್ಯರು ಕನಸಲ್ಲಿ ಬಂದು ಹೇಳಿದ್ರಂತೆ, ನಿಮ್ಮ ತಾಯಿನ ತಮಿಳುನಾಡಿನಲ್ಲಿರೋ ಕಾಂಚೀಪುರಂಗೆ ಕರ್ಕೊಂಡೋದ್ರೆ ಕಣ್ಣು ದೃಷ್ಟಿ ಬರುತ್ತೆ ಅಂತ. ಅಂದರೆ ವಯಸ್ಸಾಗಿ ತಾಯಿನ 1000 ವರ್ಷಗಳ ಹಿಂದೆ ಅಷ್ಟು ದೂರ ಕರ್ಕೊಂಡು ಹೋಗೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಅಲ್ಲಿಂದನೇ ಶಿಲ್ಪಿಗಳನ್ನ ಕರೆಸಿ ಅಲ್ಲಿ ದೇವರು ಯಾವ ಥರ ಇದೆಯೋ ತನ್ನ ತದ್ರೂಪವನ್ನು ಇಲ್ಲಿ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ 48 ದಿವಸಗಳ ಕಾಲ ಸ್ವಾಮಿ ಸೇವೆಯನ್ನು ಮಾಡಿದ್ರು. 48ನೇ ದಿವಸ ಮಹಾಮಂಗಳಾರತಿ ಸಮಯದಲ್ಲಿ ಅವ್ರ ತಾಯಿನ ದೇವರಿಂದ ಕರ್ಕೊಂಡು ನಿಲ್ಲಿಸಿದಾಗ ಎರಡೂ ಕಣ್ಣಿಂದ ಸ್ವಾಮಿಯವರು ದಿವ್ಯ ದರ್ಶನವನ್ನು ಕೊಟ್ಟರಿಂದ ಕಣ್ಣು ಕೊಟ್ಟು ದೇವರಾದ್ರಿಂದ ಕಂಚಿ ಕಣ್ಣ ವರದರಾಜ ಸ್ವಾಮಿ, ನೇತ್ರವನ್ನು ಕೊಟ್ಟು ದೇವರಾದ್ರಿಂದ ನೇತ್ರ ನಾರಾಯಣ ಅಂತೇಳಿ ಸ್ವಾಮಿಯನ್ನು ವಿಶೇಷವಾಗಿ ಕರೀತಾರೆ. ಇದು ಇಲ್ಲಿ ವಿಶೇಷತೆ. ಸ್ವಾಮಿಯವರು 16 ಅಡಿ ಇದ್ದಾರೆ. ಶಂಖ, ಚಕ್ರ, ಗದೆ, ಕಮಲ ಪದ್ಮ ಇಟ್ಕೊಂಡಿದ್ದಾರೆ. ಎದೆ ಭಾಗದಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಕುಂಕುಮ ಇಟ್ಟಿವೆ ಗೊತ್ತಾಗಲಿ ಅಂತ ಕಮಲ ಹೂವಿನ ಮೇಲೆ ಸ್ವಾಮಿಯವರು ನಿಂತಿದ್ದಾರೆ. ಅಭಯ ಹಸ್ತದಲ್ಲಿ ತಾವರೆ ಮೊಗ್ಗನ್ನೇ ಇಟ್ಕೊಂಡಿದ್ದಾರೆ. ವಿಷ್ಣುವನ ಗರುಡ ದೇವರಿಂದ ಪೀಠದಲ್ಲಿದ್ದಾರೆ. ಇದು ಇಲ್ಲಿ ವಿಶೇಷತೆ. ಸ್ವಾಮಿಯವರಿಗೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಅಭಿಷೇಕ ಅಂತ. ಇದು ಇಲ್ಲಿ ಕ್ಷೇತ್ರ ಮಹಿಮೆ. ಮತ್ತು ದೇವರಿಗೆ ಅಭಿಷೇಕ ಬಂದು 10:30ಗೆ ನರಸಿಂಹ ದೇವರಿಗೆ, 11:30ಗೆ ವರದರಾಜ ಸ್ವಾಮಿ ದೇವರು ನಡೆಯುತ್ತೆ. ಇದು ಇಲ್ಲಿ ವಿಶೇಷ.